ಆಗಿಬಿಟ್ಟಿತ್ತು ಜನ. ಬಿಕಾಸ್ ನಾವು ನೋಡಿದ್ವಲ್ಲ, ಈ ಸ್ಪೆಷಲಿ ನಮ್ಮ ಲಾಸ್ಟ್ ಸೀಸನ್ದು ಒಂದು ವಿನಯ ಸಂಗೀತ ಆ ಒಂದು ಸೀಸನ್ ಒಳಗಂತೂ ಬರೀ ಫೈಟ್. ಈ ಥರ ಒಂದು ಇದಾಗಿ ಎಕ್ಸಾಂಪಲ್ ಕೊಡ್ತೀನಿ ಜಸ್ಟ್. ಬಟ್ ಆ ಥರ ನೀವು ಇದನ್ನು ಮತ್ತು ಬೇರೆ ಥರ ಇದನ್ನು ಮಾಡ್ಕೊಂಡು ಜಸ್ಟ್ ನಂಗೆ ಅನಿಸಿದ್ದು ನಾನು ಹೇಳಿದೆ. ಬಿಕಾಸ್ ಬಿಗ್ ಬಾಸ್ ಅನ್ನೋದು ಒಂದು ಎನ್ವೈರ್ಮೆಂಟ್ ಹಾಳು ಮಾಡೋ ಒಂದು ಶೋ ಅನ್ನೋ ಒಂದು ಮೆಂಟಾಲಿಟಿ ಕೊಟ್ಬಿಟ್ಟಿತ್ತು. ಬಟ್ ಸ್ಪೆಷಲಿ ಈ 12th ಸೀಸನ್ ಏನೈತಲ್ಲ, ನೆಕ್ಸ್ಟ್ ಲೆವೆಲ್ ಓನ್ಲಿ ಕಾಮಿಡಿ ವಿತ್ ಟಾಸ್ಕ್. ಆ ಸಮಯಕ್ಕೆ ಅವ್ರ ಜಗಳ ಅವೆಲ್ಲ ಇರ್ತಿತ್ತು, ಅದು ಕಾಮನ್. ಬಟ್ ಸ್ಪೆಷಲಿ ಗಿಲ್ಲಿ ಸರ್ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹೇಳಿದ್ದೆ, ಗಿಲ್ಲಿ ಸರ್ ಎಷ್ಟು ಪೊಟೆನ್ಷಿಯಲ್ ಐತೆ ಅಂದರೆ ನೆಕ್ಸ್ಟ್ ಅವರು ಒಂದು ನಮ್ಮ ಕನ್ನಡದಾಗ ಫಕೀರ್ ನೈಟ್ಸ್ ಅಂತ ಶೋ ಮಾಡುವಂಥ ಒಂದು ಪೊಟೆನ್ಷಿಯಲ್ ಐತಿ. ಬಿಕಾಸ್ ಶಿವಣ್ಣ ಸರ್ದು ಒಂದು ವಿಡಿಯೋ ನೋಡಿರಿ, ನನ್ನ ಫೇವ್ರೇಟ್ ಏನು ಮತ್ತು ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತಂದರೆ ಸುದೀಪ್ ಸರು ಹೇಳಿದ್ರು. ಅಂದರೆ ಅಂಥ ದೊಡ್ಡ ಕಲಾವಿದರ ಈ ರೇಂಜ್ಗೆ ಹೋಗ್ತಾರಂತ ನೆಕ್ಸ್ಟ್ ಲೆವೆಲ್. ಸ್ಪೆಷಲಿ ಡೌನ್ ಟು ನಮ್ಮ ಶರಣ್ ಸರ್ ಅಂತೂ ಸೆಲ್ಫಿ ತೊಗೊಂಡ್ರು ಒಂದು ರೀತಿ. ಅಂದ್ರೆ ನೋಡಿರಿ ಎಷ್ಟು ಮನುಷ್ಯ ಒಂದು ಎಫರ್ಟ್ ಸ್ಟ್ರಗಲ್ಗೆ ಮೋಸ ಇಲ್ಲ ಅನ್ನೋದು ಒಂದು ಈ ಒಂದು ಶೋ ನೋಡಿದಾಗ ಇಂಥ ಸೀನಿಯರ್ ಆರ್ಟಿಸ್ಟ್ಗಳೊಂದು ಜೂನಿಯರ್ ಆರ್ಟಿಸ್ಟಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಒಂದು ದೊಡ್ಡ ಶಕ್ತಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಅದಕ್ಕೆ ನಂಗೆ ಈ ಸೀಸನ್ ಸ್ಪೆಷಲಿ ಭಾಳ ಇಷ್ಟ ಆಯ್ತು. ಮತ್ತು ಎಲ್ಲರೂ ಯಾರು ಅಷ್ಟು ಕಂಟೆಸ್ಟೆಂಟ್ ಇದ್ದರೂ ಗಿಲ್ಲಿ ಅನ್ನೋದು ಭಾಳ ಹೈಲೈಟ್ ಆಗಿತ್ತು. ಗಿಲ್ಲಿ ಜೊತೆ ಕಾವ್ಯ ಇರೋದ್ರಿಂದ ಅವ್ರದ್ದು ಒಂದು ಸ್ವಲ್ಪ ಮೇನ್ ಬಿಟ್ಟು ಸೂರಜ್ ನೆಕ್ಸ್ಟ್ ಲೆವೆಲ್. ಒಳಗೆ ಹೆಂಗಿದ್ರೆ ಹೊರಗೆ ಬಂದ ಹಂಗೆ ಆದ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಅವ್ರ ಮದರ್ ಆ ರೇಂಜಿಗೆ ಹೋಗ್ಬಿಟ್ಟಿದೆ ಬಗ್ಗೆ. ಸೊ ಆಬ್ವಿಯಸ್ಲಿ ಸೂರಜ್ ಸರ್ ಅದನ್ನು ಪಾಸಿಟಿವ್ ಆಗಿ ಭಾಳ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ್ದು ಮತ್ತು ಯಾರು ಇಷ್ಟ ಅದನ್ನು ಕಮೆಂಟ್ ಮಾಡಿ.